ಯಾವುದು ರಾಮಾಯಣದಲ್ಲಿ ಬರಲ್ಲ? ಹೌದು, ಹುಂಜ ಕೋಳಿ ಎಲ್ಲ ಬರಲ್ವಲ್ಲ ರಾಮಾಯಣದಲ್ಲಿ. ನಾವು ಕೇಳಿರೋ ರಾಮಾಯಣದಲ್ಲಂತೂ ಬರಲ್ಲ. ಗೆಸ್ ಮಾಡಿ ಅರುಣ್ ಕುಮಾರ್ ಅವರೇ. ನಾಗು ಕ್ರಿಯೇಷನ್ಸ್ ಹೇಳಿದ್ನಲ್ಲ, ರಾಮಾಯಣದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ ನೇಮ್ ಅದು. ಆ್ಯಂಡ್ ಫುಲ್ ಓಲ್ಡ್ ಕ್ವೆಶನ್ ಕೂಡ ಲಿಂಕ್ ಆಗಿರೋದು ರಾಮಾಯಣಕ್ಕೇ. ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿದಾಗ ನಿಮಗೆ ಅದು ರಾಮಾಯಣಕ್ಕೆ ಲಿಂಕ್ ಆಗಿದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವಾಗ. ನಿನ್ನ ತಲೆಯಲ್ಲಿ ಈ ಥರ ಕ್ವೆಶನ್ಸ್ ಬಂದಮೇಲೆ ರಾಮಾಯಣದಲ್ಲಿ ಹುಂಜಾನೂ ಬರುತ್ತೆ, ಕೋಳಿನೂ ಬರುತ್ತೆ. ಇರು ಅದಿತಿ ಹೇಳ್ಬೇಡ. ನಿನ್ಗೆ ಆನ್ಸರ್ ಗೊತ್ತು, ಅದಕ್ಕೆ ನೀನು ಹೇಳು ಅಂತ ಇದೆಯಾ. ಬಟ್ ಅವರು ಥಿಂಕ್ ಮಾಡ್ತಿದ್ದಾರೆ, ಸೊ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡೋಣ. ಥಿಂಕ್ ಮಾಡಿ ಇನ್ ಕೇಸ್ ಅವ್ರು ಆಗಲಿಲ್ಲ ಹೇಳಿ ಆನ್ಸರ್ ಅಂತ ಹೇಳ್ದಾಗ ಹೇಳೋಣ, ಓಕೆನಾ. ಇಬ್ಬರು ಟ್ರೈ ಮಾಡ್ತಿದ್ದಾರೆ, ನಾಗು ಕ್ರಿಯೇಷನ್ಸ್ ಅವರು ಮತ್ತು ಅರುಣ್ ಕುಮಾರ್ ಅವರು ಹಾನೆಸ್ಟಾಗಿ ಟ್ರೈ ಮಾಡ್ತಿದ್ದಾರೆ. ಸೊ ವೆರಿ ಗುಡ್, ಟ್ರೈ ಮಾಡಿ. ನಿಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ವಲ್ಪ ಫಾಸ್ಟಾಗಿ ಕೆಲಸ ಆಗ್ತಿದೆ. ಬಟ್ ಒಂದು ಕ್ಲೂ ಏನಂದರೆ, ಇದು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ. ಇದು ಒಂದು ಹೆಂಡತಿ ಹೆಸರು ಏನು ಬರುತ್ತೆ? ಆಬ್ವಿಯಸ್ಲಿ ಲೇಡಿನೇ. ರತ್ನಮ್ಮ PH. ಅಮ್ಮ ನೀವು ಗೆಸ್ ಮಾಡಿ ನೋಡೋಣ. ಪೂಜಾ ಹೇಳ್ಬೇಡ, ಅಮ್ಮಂಗೆ ಆನ್ಸರ್ ಗೊತ್ತಿಲ್ಲ. ಅದಿತಿ ಪ್ಲೀಸ್ ಹೇಳು. ನೋ ಚೀಟಿಂಗ್. UK ಸ್ಟ್ರಾಂಗ್ ಸುದೀಪ್ ದಾದಾ. ಹಾಯ್ ಬ್ರೋ, ಹೌ ಆರ್ ಯು? ಹೆಂಡ್ತಿ ಅಂದರೆ ನಿಮ್ಮ ಹೆಂಡ್ತಿ ನೇಮ್ ಹೇಳ್ಬೇಡಿ, ಓಕೆನಾ. ಹೌದಪ್ಪ, ಹೆಂಡ್ತಿ ನೇಮ್ ಹೇಳಿದ್ರೆ ನಿಮ್ಮ ಹೆಂಡ್ತಿದ್ದೀರ ಹೆಸರು ಹೇಳ್ಬೇಡಿ. ಕರೆಕ್ಟಾಗಿ ಕ್ಯಾರೆಕ್ಟರ್ಗೆ ಸೂಟ್ ಆಗೋಂಥ ಹೆಸರು. ತಮ್ಮನ ಹೆಂಡತಿ ಹೆಸರೇನು ಅಂದರೆ ನಿಮ್ಮ ತಮ್ಮನ ಹೆಂಡತಿ ಹೆಸರು ಅಲ್ಲ. ಶಿವನ ಕೊರಳಿನ ಆಹಾರದ ಮಗಳ ಗಂಡನ ವೈರ್ಯ ತಮ್ಮನ ಹೆಂಡತಿ ಹೆಸರು ಹೇಳಬೇಕು, ಓಕೆನಾ. ನಮ್ಮ ಪ್ರೀತಿ ಸಾಯೋದಿಲ್ಲ, ಅದಕ್ಕೆಂದು ಸೋಲೇ ಇಲ್ಲ, ನನ್ನಾಣೆ ನಂಬು ನನ್ನ ಉಸಿರಿ. ಹಾಡು ಹೇಳ್ತಿದ್ದೀರಲ್ರಿ ನೀವು. ಆನ್ಸರ್ ಹೇಳಿ ಅಂದರೆ ಮಕರಧ್ವಜ ಅಲ್ಲ ರೀ, ರಾಂಗು. ರತ್ನಮ್ಮ PH. ಮಂಡೋದರಿ. ಹತ್ರದಲ್ಲಿದ್ದೀರಾ. ಓಕೆ, ಆನ್ಸರ್ ಅಂತ ಎಲ್ಲರೂ ಕಮೆಂಟ್ ಮಾಡಿ, ನಾನು ಅವಾಗ ಆನ್ಸರ್ ಹೇಳ್ತೀನಿ. ವಿತ್ ಎಕ್ಸ್ಪ್ಲನೇಷನ್ ಹೇಳಬೇಕು. ಸೊ ಪೂಜಾ ಮತ್ತು ಅದಿತಿ ಹೇಳಂಗಿಲ್ಲ, ಓಕೆನಾ. ನಿನ್ನ ಕ್ವೆಶನ್ಗಿಂತ ನಾವು ಸಾಂಗ್ ಹೇಳೋದೇ ಬೆಟರ್. ಅದೇ ನಿಮ್ಗೇನು ಗೊತ್ತಾ, ಯಾವಾಗಲೂ ರೀಲ್ಸ್ನ ನೋಡಿ ಜಸ್ಟಿಂಗ್ ಸ್ವೈಪ್ ಮಾಡಿ ನಿಮ್ಗೆ ಅದೇ ತಲೆಯಲ್ಲಿ ಓಡ್ತಾ ಇದೆ. ಸೊ ಸ್ವಂತವಾಗಿ ನೀವು ಯೋಚನೆ ಮಾಡೋಕ್ಕೆ ಟೈಮ್ ಕೊಡ್ತಾ ಇಲ್ಲ ಅಷ್ಟೇ. ಶೂರ್ಪನಖಿ. ಅರುಣ್ ಕುಮಾರ್ ಅವರೇ ಹತ್ರದಲ್ಲಿದ್ದೀರಾ, ಬಟ್ ಶೂರ್ಪನಖಿ ಅಲ್ಲ. ಊರ್ವಶಿನಾ? ಗೆಸ್ ಮಾಡಿ. ನನಗೇನು ಗೊತ್ತಾ, ಆನ್ಸರ್ ಹೇಳೋದಕ್ಕೆ ಮುಂಚೆ ಫುಲ್ ಕಂಪ್ಲೀಟ್ ಹೇಳ್ಬೇಕು, ನನಗೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಅವಾಗ ನಾನು ಕರೆಕ್ಟಾಗಿ ಹೇಳ್ತೀನಿ. ನಿನ್ನ ಕ್ವಶನ್ ಅಷ್ಟು ಉದ್ದ ಇದೆ, ಬಟ್ ಆನ್ಸರ್ ಇಷ್ಟೇ ಇರೋದು ಪುಟಾಣಿ. ಮೇನಕೆ ಅಲ್ಲ, ಲಂಕಿಣಿ ಅಲ್ಲ, ಊರ್ಮಿಳ ಹೆಂಗಾಗುತ್ತೆ? ಎಕ್ಸ್ಪ್ಲೇನ್ ಮಾಡು. ಊರ್ಮಿಳನೇ, ಬಟ್ ಎಕ್ಸ್ಪ್ಲೇನ್ ಮಾಡಿ ಹೆಂಗಾಗುತ್ತೆ ಆನ್ಸರ್. ನಾಗು ಅವರು ಗಿವ್ ಅಪ್ ಮಾಡಿದ್ರು ಪಾಪ. ವೆಲ್ ಟ್ರೈಡ್ ನಾಗು ಅವರೇ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಶೂರ್ಪನಖಿ ಅಲ್ಲ ರೀ. ಎಷ್ಟು ಅಕ್ಷರದ ಉತ್ತರ? 3 ಅಕ್ಷರ. ಪೂಜಾ ವೆಯ್ಟ್, ಪೂಜಾ ಪ್ಲೀಸ್. ಪಾಪ ಟ್ರೈ ಮಾಡ್ತಿದ್ದಾರೆ ಅವರು. ಅವ್ರ ತಲೆಗೆ ಕೆಲಸ ನಾವು ಸ್ಟಾಪ್ ಮಾಡ್ದಂಗೆ ಆಗುತ್ತೆ. ಚೆನ್ನಾಗಿ ಟ್ರೈ ಮಾಡ್ತಿದ್ದಾರೆ ಅವ್ರು ಆ್ಯಕ್ಚುಲಿ. ಓಕೆ, ಇವಾಗ ನಾನು ಒಂದೊಂದೇ ಕ್ವಶನ್ ಕೇಳ್ತಾ ಹೋಗ್ತೀನಿ, ಅಟ್ಲೀಸ್ಟ್ ಇದಕ್ಕೆ ಆನ್ಸರ್ ಮಾಡಿ. ಸಾರಿ, ಪಿನ್ ಹಿಡ್ಕೊಂಡೆ. ಶಿವನ ಕೊರಳು ಅಂದರೆ ಏನು? ಶಿವನ ಕೊರಳಿನ ಹಾರ ಅಂದರೆ ಯಾವುದು? ಗೆಸ್ ಫಸ್ಟ್ ಅದಕ್ಕೆ ಆನ್ಸರ್ ಮಾಡಿ ನನಗೆ. ಶಿವನ ಕೊರಳಿನ ಹಾರ ಅಂದರೆ ಯಾವುದು? ಟ್ರೈ ಮಾಡ್ತಿಲ್ಲ, ಸುಮ್ಮನಿರೋ ಇರೋ ಬರೋ ಹೆಸರು ಹೇಳ್ತಿದ್ದೀವಿ ಅಷ್ಟೇ. ನೀವು ಬಿಡಿ, ನೀವು ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೀರಾ. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಿದ್ದಾರೆ. ಹೌದು, ಹಾವು ಇಸ್ ದ ಕರೆಕ್ಟ್ ಆನ್ಸರು. ಹಾವಿನ ಆಹಾರ